ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಚೈನಾ ಗ್ರಾಸನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ. ಇದು ಬಹಳ ಸುಲಭ. ಇದು ಒಂದು 10 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡಬಹುದು. ನೀವು ಅರ್ಜೆಂಟ್ ಏನಾದರೂ ಸ್ವೀಟ್ ಮಾಡಬೇಕಂದ್ರೆ ಈ ಚೈನಾ ಗ್ರಾಸ್ ಮಾಡಿದರೆ ಇದು ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಮತ್ತು ಬಹಳ ಸುಲಭವಾಗಿ ಇದನ್ನು ತಯಾರಿಸಬಹುದು. ಬನ್ನಿ ಏನೇನು ಬೇಕು ಅನ್ನೋದು ನೋಡೋಣ. ನಾನು ಒಂದು ಚೈನಾ ಗ್ರಾಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಅಂಗಡಿಯಲ್ಲಿ ಕೇಳಿದರೆ ಅಗರ್ ಪ್ಯಾಕೆಟ್ ಅಂತಲೂ ಹೇಳ್ತಾರೆ. 1 ಕಪ್ ಶುಗರ್ ತೊಗೊಂಡಿದ್ದೀನಿ, ಸಕ್ಕರೆ, ಒಂದು ಅರ್ಧ ಲೀಟ್ರ್ ಹಾಲು, ಮತ್ತು ನಾನು ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ಇದನ್ನು 1 ಗಂಟೆ ಮುಂಚೆ ನಾನು ನೆನೆಯಕ್ಕೆ ಇಟ್ಟಿದ್ದೆ. ಅದನ್ನು ತೆಗೆದು ಸಿಪ್ಪೆ ಎಲ್ಲ ತೆಗೆದು ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಒಂದು ಬಟ್ಲಲ್ಲಿ ಈ ಚೈನಾ ಗ್ರಾಸನ್ನು ಕಟ್ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇಟ್ಕೊಳ್ತೀನಿ. ಮೊದಲೇ ನಾವು ಮೆಲ್ಟ್ ಮಾಡೋ ಮುಂಚೆ ನಾನು ಇದನ್ನು ನೆನೆಸ್ಕೊಳ್ಬೇಕು. ನಾವು ನೆನೆಸ್ಕೊಳ್ಬೇಕು ಮತ್ತು ಆ ನೀರು ಫಸ್ಟ್ ನಾವು ಹಾಕ್ತೀವಲ್ಲ ಅದನ್ನು ತೆಗಿಬೇಕು. ಒಂದ್ಸಲ ಏನಾಗ್ಬಿಟ್ಟಿರುತ್ತೆ ಅಂದರೆ ನಾವು ಇದು ಡೈರೆಕ್ಟಾಗಿ ನಾವು ಹಾಕಿದರೆ ಹಾಲು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ತೊಳೆದ ಹಾಗೆ ನಾವು ಸ್ವಲ್ಪ ನೆನೆಯಕ್ಕೆ ಇಡಬೇಕು. ಒಂದು 5 ನಿಮಿಷಕ್ಕಿಂತ ಮುಂಚೆನೇ ನೆನೆಯಕ್ಕಿಟ್ಟು ಅದನ್ನು ನೀರು ತೆಗೆದು ಬೇರೆ ನೀರು ಹಾಕಬೇಕು. ಅಷ್ಟರೊಳಗೆ ನಾನು ಒಂದು ಪಾತ್ರೆ ಇಟ್ಟು ಇದರಲ್ಲಿ ಒಂದು ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಳ್ತೀನಿ. ಇದರಲ್ಲಿ ನಮಗೆ ಟೇಸ್ಟಿಗೆ ತಕ್ಕಂತೆ ನೀವು ಸಕ್ಕರೆ ಹಾಕ್ಕೊಳ್ರಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಸಕ್ಕರೆ ಮೆಲ್ಟ್ ಆಗೋವರೆಗೂ ನಾನು ಈ ಚೈನಾ ಗ್ರಾಸಲ್ಲಿ ನೀರು ಹಾಕಿದ್ನಲ್ಲ, ಇದನ್ನು ತೆಗೆದು ಬೇರೆ ನೀರು ಹಾಕಿ ಒಂದು 5 ನಿಮಿಷ ಇನ್ನೊಂದ್ಸಲಿ ನೆನೆಯಕ್ಕೆ ಇಡ್ತೀನಿ. ನೋಡಿ, ತೆಗ್ದಿದ್ದೀನಿ. ಮತ್ತೊಂದು ಅರ್ಧ ಲೋಟ ನೀರು ಹಾಕಿ ಒಂದು 5 ನಿಮಿಷ ಇಟ್ಕೊಳ್ತೀನಿ. ಇಟ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ನಾನು ಈ ಚೈನಾ ಗ್ರಾಸ್ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕಿದು. ಇದು ಕುದಿಯೋವರೆಗೂ, ಮೆಲ್ಟ್ ಆಗೋವರೆಗೂ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಮೊದಲೇ ನೆನೆಯಕ್ಕೆ ಇಟ್ಟಿದ್ದೆ, ಈಗ ಬೇಗ ಮೆಲ್ಟ್ ಆಗಿಬಿಡುತ್ತೆ ಇದು. ನೋಡಿ, ಕುದೀತಾ ಇದೆ ಮತ್ತು ಎಲ್ಲ ಮೆಲ್ಟ್ ಆಗಿದೆ. ಈ ಥರ ಆದರೆ ಸಾಕಾಗುತ್ತೆ. 1-2 ನಿಮಿಷ ನಾನು ಕುದಿಸ್ಕೊಂಡು ಈ ನೀರು ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಹಾಲು ಕುದೀತಾ ಇದೆ. ಅದರಲ್ಲಿ ನಾನು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷವರೆಗೆ ನಾವು ಕುದಿಸ್ಬೇಕು. ಅಷ್ಟು ಏನು ಬೇಕಾಗಲ್ಲ, ಒಂದು 5 ನಿಮಿಷ ಕುದಿಸಿದ್ರೂ ಸಾಕಾಗುತ್ತೆ. ಹಾಲು ಸ್ವಲ್ಪ ಗಟ್ಟಿ ಇದ್ದರೆ ನೀವು ಒಂದು 5 ನಿಮಿಷ ಕುದಿಸ್ರಿ. ಹಾಲು ಸ್ವಲ್ಪ ತೆಳ್ಳಗಿದ್ರೆ ಒಂದು 5ರಿಂದ 8 ನಿಮಿಷ ಆದರೂ ಕುದಿಸ್ಬೇಕು. ಸ್ವಲ್ಪ ಥಿಕ್ನೆಸ್ಸಲ್ಲಿ ಟೇಸ್ಟ್ ಬರುತ್ತೆ. ನೀವು ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಈ ಥರ ಕುದೀತಾ ಇದ್ದರೆ ಇದು ನೀವು ಇದರಲ್ಲಿ ಫ್ಲೇವರ್ ಬೇರೆ ಚೇಂಜ್ ಮಾಡ್ಕೊಳ್ಬಹುದು. ನಾನು ಬರೀ ಇದು ಯಾವುದಿದೆ ಅದೇ ಫ್ಲೇವರ್, ಹಾಲಿನ ಫ್ಲೇವರೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಮಾಡಿದರೆ ಚಾಕ್ಲೇಟ್ ಫ್ಲೇವರ್, ಸ್ಟ್ರಾಬೆರಿ ಫ್ಲೇವರ್, ಬೇಕಾದಷ್ಟು ಫ್ಲೇವರ್ಸ್ ನಾವು ಇದರಲ್ಲಿ ಮಾಡಬಹುದು. ನೋಡಿ, ಕುದೀತಾ ಇದೆ. ಇಷ್ಟು ಮಾಡಿದರೆ ಸಾಕಾಗುತ್ತೆ. ನಾನು ಒಂದು ಪ್ಲೇಟಲ್ಲಿ ಇದು ತುಪ್ಪವನ್ನು ಸೋರಿಸ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಇದರಲ್ಲಿ ನಾನು ಚೈನಾ ಗ್ರಾಸನ್ನು ಹಾಕ್ಕೊಳ್ತೀನಿ. ಅದು ಕುದೀತಾ ಇರೋದು ಹಾಲು ಇದೆಯಲ್ಲ, ಅದು ಇದರೊಳಗೆ ನಿಮಗೆ ಎಷ್ಟು ಇದು ಬೇಕು, ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಮೀಡಿಯಮ್ ಹೈಟ್ ಬೇಕಾದರೂ ಸಾಕಾಗುತ್ತೆ. ಇಷ್ಟನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲ ಒಂದು ಟಿಪ್ಪು, ನಾನು ಇದರಲ್ಲಿ ತಪ್ಪು ಮಾಡಿರೋದು ಏನಂದರೆ, ನಾನು ಒಂದು 5 ನಿಮಿಷ ತಣ್ಣಗಾಕಿ ಬಿಟ್ಟಿದ್ದೆ, ನಾನು 10 ನಿಮಿಷ ಬಿಟ್ಬಿಟ್ಟೆ. ಹಾಗಾಗಿ ಇದು ನಾವು ಏನು ಗಾರ್ನಿಷ್ ಮಾಡ್ತೀವಿ ಇದು ಮೇಲ್ಮೇಲೇ ಇರುತ್ತೆ. ನೀವು ಬಿಸಿ ಇದ್ದಾಗ ಹಾಕಿದರೆ ಒಳಗೆ ಹೋಗ್ಬಿಡುತ್ತೆ. ಸ್ವಲ್ಪ ತಣ್ಣಗಿದ್ದಾಗಲೇ ನಾವು ಇದು ಗಾರ್ನಿಷನ್ನು ಹಾಕಬೇಕು. ಅದು ಅದರಲ್ಲೇ ಅಂಟ್ಕೊಂಡಿರುತ್ತೆ. ನಾನು ಒಂದು 10 ನಿಮಿಷ ಬಿಟ್ಟು ಈ ಗಾರ್ನಿಷ್ ಮಾಡಿದ್ರಿಂದ ಅದು ಮೇಲ್ಮೇಲೆ ನಾವು ಕಟ್ ಮಾಡುವಾಗ ಹಾಗಾಗಿ ಕೈಯಲ್ಲಿ ಬರೋಕ್ಕೆ ಶುರು ಆಯಿತು. ನೀವು ಒಂದು 5 ನಿಮಿಷಕ್ಕಿಂತ ಮುಂಚೆನೇ
ನೀವು ಆ ಗಾರ್ನಿಷ್ ಎಲ್ಲ ಹಾಕಿದರೆ ಅದು ಕೆಳಗೂ ಹೋಗಲ್ಲ, ನಾವು ಕಟ್ ಮಾಡುವಾಗ ಅದು ಸೈಡಲ್ಲೂ ಬರೋದಿಲ್ಲ. ನೋಡಿ ಈ ಥರ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಸ್ಲೈಸು ಭಾಳ ಚೆನ್ನಾಗಿ ಹೊರಗೆ ಬರುತ್ತೆ. ಇದು ಬಹಳ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋವಂತಹದ್ದು ಇದು ರೆಸಿಪಿ. ಇದು ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಎಷ್ಟು ಬೇಗ ಮತ್ತು ಎಷ್ಟು ಈಸಿಯಾಗಿ ಇದು ಹೊರಗೆ ಬರ್ತಾಯಿದೆ. ನಾವು ಅದನ್ನು ಕುದಿಸ್ಲಿಲ್ಲ ಅಂದರೆ ಒಂದು 5 ನಿಮಿಷಕ್ಕಿಂತ ಕಡಿಮೆ ಕುದಿಸ್ಬಿಟ್ರೆ ಅದು ನಾವು ತೆಗಿಯೋವರೆಗೂ ಅದು ಮುರ್ಕೊಂಡೇ ಹೋಗಿರುತ್ತೆ. ಹಾಗಾಗಿ ನಾವು ಒಂದು 5 ನಿಮಿಷಕ್ಕಿಂತ ಜಾಸ್ತಿ 5 ನಿಮಿಷವರೆಗೂ ನಾವು ಕುದಿಸ್ಬೇಕಾಗುತ್ತೆ. ನೋಡಿ, ಒಂದು ಪೀಸು ಇದರಲ್ಲಿ ಮುರ್ಕೊಂಡು ಹೋಗಿಲ್ಲ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.